ಉದಾಹರಣೆಗೆ ಈಗ 5 ಆಪಲ್ ಬಂದ್ರು, 10 ಆಪಲ್ ಬಂದ್ರು 20 ಆಪಲ್ ಕೇಳಬಹುದಲ್ವಾ? ಕರೆಕ್ಟಾ? 20 ಬಂದು 30 ಆಪಲ್ ಕೇಳಬಹುದಲ್ವಾ? ಕರೆಕ್ಟಾ? ಇನ್ನ 5 ಆಪಲ್ 100 ರೂಪಾಯಿ ಕೊಟ್ಟೆ, 8 ಆಪಲ್ ಎಷ್ಟು ಕೊಡ್ತೀನಿ? Yesterday I paid 500 rupees for 5 apple. How much I need to pay for 8 apple? 160. 10 apple 200. 100 apple 200 apple ಎಷ್ಟು ಬೇಕಾದ್ರೂ ಮಾಡ್ಬೋದಲ್ವಾ? ಸೊ ನಿಮಗೆ ಈ ಡೇಟಾದ ಪ್ಯಾಟರ್ನ್ ಗೊತ್ತಾದ್ರೆ, ಈ ಈಕ್ವೇಷನ್ ಗೊತ್ತಾದ್ರೆ ನೀವು ಎಷ್ಟು ಯಾವ್ದು ಬೇಕಾದ್ರೂ ಕನ್ವರ್ಟ್ ಮಾಡ್ಬೋದಲ್ವಾ? ಸೊ ಈ ಈಕ್ವೇಷನ್ ಇಸ್ ಕಾಲ್ಡ್ ಮಷೀನ್ ಲರ್ನಿಂಗ್ ಮಾಡೆಲ್. ಪ್ರತಿಯೊಂದು ಮಾಡೆಲ್ ಇಂದಲೂ ಮ್ಯಾಥಮೆಟಿಕಲ್ ಈಕ್ವೇಷನ್ ಇರುತ್ತೆ. ವಾಟ್ ಇಸ್ ದಿಸ್ ಈಕ್ವೇಷನ್? ನಥಿಂಗ್ ಬಟ್ ಪ್ಯಾಟರ್ನ್. ನೋಟ್ ಡೌನ್ ಮಾಡ್ಕೊಳ್ಳಿ. ಫಸ್ಟ್ ಡಯಾಗ್ರಾಮ್ ನ ಬರ್ಕೊಳ್ಳಿ. ಒಂದು ಬಾಕ್ಸ್ ನ ಹಾಕಿ ಅದನ್ನ ಮಷೀನ್ ಲರ್ನಿಂಗ್ ಮಾಡೆಲ್ ಅಂತ ಬರ್ಕೊಳ್ಳಿ. ಮಾಡೆಲ್ ಏನು ಮಾಡ್ತೀರಾ? ಯು ಗಿವ್ ಇನ್ಪುಟ್. ಇನ್ಪುಟ್ ಮೀನ್ಸ್ ಡೇಟಾ. ನಾನು ನಿಮಗೆ ನೋಟ್ಸ್ ಕೊಟ್ಟು ಓದ್ಕೊಂಡು ಬನ್ನಿ ಅಂತಿದ್ದಲ್ವಾ, ದಟ್ ಇಸ್ ಕಾಲ್ಡ್ ಡೇಟಾ. ನೀವು ಓದ್ತಿರಲ್ವಾ, ದಟ್ ಇಸ್ ಕಾಲ್ಡ್ ಮಾಡೆಲ್ ಟ್ರೈನಿಂಗ್. ಗೊತ್ತಾಯ್ತಾ? ನೋಟ್ ಡೌನ್ ಮಾಡ್ಕೊಳ್ಳಿ ಅದನ್ನ. ದ ಬಾಕ್ಸ್ ಇಸ್ ಕಾಲ್ಡ್ ಮಷೀನ್ ಲರ್ನಿಂಗ್ ಮಾಡೆಲ್. ನಿಮ್ಮನ್ನ ನೀವು ಅದಕ್ಕೆ ಕಂಪೇರ್ ಮಾಡ್ಕೋಬೇಕು. ಹೌ ವಿ ಲರ್ನ್? We learn from inputs or nodes. That is called data. Input na ಕೊಡ್ತೀನಿ. ನೆಕ್ಸ್ಟ್ ನಾಳೆ ಎಕ್ಸಾಮ್ ಅಲ್ಲಿ ನೀವು ಬರೀತಿದ್ರಲ್ವಾ ಆನ್ಸರ್ ನ ಕ್ವೆಶ್ಚನ್ ಗೆ, that is called output. ಏನ್ ಮಾಡ್ತಿದ್ದೀರಾ? ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಈ ಆನ್ಸರ್ ಗೆ, ಈ ಕ್ವೆಶ್ಚನ್ ಗೆ ಈ ಆನ್ಸರ್ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. that is called prediction. ಕ್ಲಿಯರಾ? ನೀವು ಲೇಟ್ ಕಲ್ತ್ರಿ, ಆ ನೋಟ್ಸ್ ನ ಓದಿ ಕಲ್ತ್ರಲ್ವಾ, ಅದನ್ನೇ ಇಲ್ಲಿ ಮಾಡ್ತಾ ಇರೋದು. ಇದೇ ಆ ನೋಟ್ಸ್. ನಾನು ನಿಮಗೆ ನೋಟ್ಸ್ ಅಲ್ಲಿ ಹೇಳಿದ್ದೀನಿ, ನಾನು ಮಾರ್ಕೆಟಿಂಗ್ ಹೋಗಿ 5 ಆಪಲ್ ನ ತಗೊಂಡೆ, 100 rupees ಪೇ ಮಾಡಿದೆ ಅಂತ ಹೇಳಿದ್ವಿ. ಇದು ನನ್ನ ನೋಟ್ಸ್. ಕರೆಕ್ಟಾ? ನಾನು ಈ ನೋಟ್ಸ್ ಅಲ್ಲಿ 5 ಆಪಲ್ 200 ಕೊಟ್ಟಿದ್ದೀನಿ, ನೀವು 10 ಆಪಲ್ ಎಷ್ಟು ಕೊಡ್ತಾ ಇದ್ರಿ? 400 ಕೊಡ್ತಾ ಇದ್ರಲ್ವಾ? ಅದೇ ನಾನು ಇಲ್ಲಿ 50 ಕೊಟ್ಟಿದ್ರೆ ಎಷ್ಟು ಕೊಡ್ತಾ ಇದ್ರಿ? 100 ಕೊಡ್ತಾ ಇದ್ರಲ್ವಾ? ಸೊ ನಾನು ಕೊಟ್ಟಿರೋ ನೋಟ್ಸ್ ಅಲ್ಲಿ ವ್ಯಾಲ್ಯೂ ಚೇಂಜ್ ಆದ್ರೆ ನೀವು ಔಟ್ಪುಟ್ ಚೇಂಜ್ ಆಗುತ್ತಲ್ವಾ? ಬಿಕಾಸ್ ನೀವು ಕಲಿಯೋದು ಬದಲಾಗುತ್ತಲ್ವಾ? ಹಾಗೆ ನಿಮ್ಮ ಇನ್ಪುಟ್ ಅಲ್ಲಿ ಏನಿರುತ್ತೋ ನಿಮ್ಮ ಔಟ್ಪುಟ್ ಬದಲಾಗುತ್ತೆ. ಅದೇನ್ ಮಾಡ್ತಿದ್ರೆ, ಇನ್ಪುಟ್ ಅಲ್ಲಿರೋ ಪ್ಯಾಟರ್ನ್ ನ ನೀಡಿರಲ್ವಾ? 5 ಇಷ್ಟ ಆದ್ರೆ 10 ಇಷ್ಟು, 5 100 ಆದ್ರೆ 10 200, 5 50 ಆದ್ರೆ 10 100. ಅಂಡರ್ಸ್ಟ್ಯಾಂಡ್ ದ ಪ್ಯಾಟರ್ನ್? ಕರೆಕ್ಟಾ? ದಟ್ ಇಸ್ ಕಾಲ್ಡ್ ಪ್ಯಾಟರ್ನ್. ವಾಟ್ ಇಸ್ ದ ಪ್ಯಾಟರ್ನ್? ದ ಅಕರೆನ್ಸ್ ಆಫ್ ರಿಪಿಟೇಟಿವ್ ಈವೆಂಟ್ಸ್ or repetitive occurrence of same event. For example, ಇವತ್ತು ಯಾವ ದಿನ? ಫ್ರೈಡೆ ಅಲ್ವಾ? let's say Friday, currently the time is 10:30 ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆನಾ? ನಾನು ಹೇಳ್ತಾ ಇದ್ದೀನಿ ನಿಮಗೆ 11 ಗಂಟೆಗೆ ಜೋರ್ ಮಳೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? if you want to say this confidently, ಏನಾಗಿರಬೇಕು ಮುಂಚೆ? ಇವತ್ತು 11 ಗಂಟೆಗೆ ಮಳೆ ಆಗುತ್ತೆ ಅಂತ ಹೇಳಬೇಕಂದ್ರೆ ಮೊದಲೇ ಏನಾಗಿರಬೇಕು? ನಿನ್ನೆ ಥರ್ಸ್ಡೇ, ವೆನ್ಸ್ಡೇ, ಟ್ಯೂಸ್ಡೇ, ಮಂಡೇ, ಈ 4 ದಿನದಿಂದನೂ ಒಂದೊಂದು ಗಂಟೆಗೆ ಜೋರ್ ಮಳೆ ಆಗಿರ್ಬೇಕಲ್ವಾ ಇದ್ದಿದ್ದಂಗೆ? ಕರೆಕ್ಟಾ? ಸೋಮವಾರ ಮಂಗಳವಾರದಿಂದ ಲಾಸ್ಟ್ ಥರ್ಸ್ಡೇ ತನಕ ಇಸ್ ರೈನಿಂಗ್ ಹೆವಿಲಿ ಎಕ್ಸಾಕ್ಟ್ಲಿ at 11 AM. ಸೊ ನಾನು ಏನು ಹೇಳ್ಬೋದು? ಕಾನ್ಫಿಡೆಂಟ್ ಆಗಿ ಹೇಳ್ಬೋದು, ಟುಡೇ ಇಸ್ ಫ್ರೈಡೇ ಅಂಡ್ ಕರೆಂಟ್ಲಿ ದ ಟೈಮ್ ಇಸ್ 10:30. ಈಗ ಮಳೆ ಆಗ್ತಾ ಇಲ್ಲ, ಬಟ್ 11 ಗಂಟೆಗೆ ಪಕ್ಕಾ ಮಳೆ ಆಗುತ್ತೆ ಅಂತ ಹೇಳ್ಬೋದಲ್ವಾ? ಕರೆಕ್ಟಾ? ಸೊ ನೀವೇನ್ ಮಾಡಿದ್ರಿ? ಲಾಸ್ಟ್ 4 ಡೇಸ್ ಪ್ಯಾಟರ್ನ್ ಅರ್ಥ ಮಾಡ್ಕೊಂಡ್ರಲ್ವಾ? ಪ್ಯಾಟರ್ನ್ ಅಂದ್ರೆ ಏನು? ರಿಪಿಟೇಟಿವ್ ಅಕರೆನ್ಸ್ ಆಫ್ ಸಿಂಗಲ್ ಈವೆಂಟ್. ಏನಾಗ್ತಾ ಇದೆ? ರಿಪಿಟೇಟಿವ್ಲಿ 11 ಗಂಟೆಗೆ ಮಳೆ ಆಗ್ತಾ ಇದೆ. ಕರೆಕ್ಟಾ? ಅದನ್ನೇ ನೀವು ಪ್ರೆಡಿಕ್ಟ್ ಮಾಡಬಹುದು, ಮಷಿನ್ ಕೈಯಲ್ಲಿ ಮಾಡ್ತೀರಾ. ನಿಮ್ಮ ಮೊಬೈಲ್ ಅಲ್ಲಿ ವೆದರ್ ಆಪ್ ಬಂದಿದೆಯಾ? ಯೂಸ್ ಮಾಡಿದ್ದೀರಾ? ಏನ್ ಹೇಳಿದ್ರೆ there is chance of rain and amount of rain, there is chance of heavy rain ಅಂತ ಬರುತ್ತಲ್ವಾ? that is what it is. There is one of the application of machine learning. ಗೊತ್ತಾಯ್ತಾ machine learning ಎಲ್ಲಿದೆ ಅಂತ? ಕ್ಲಿಯರಾ? ಸೊ ಏನ್ ಮಾಡ್ತೀರಾ ನೀವು? ಮ್ಯಾನ್ಯುಯಲಿ ಪ್ಯಾಟರ್ನ್ ಅನ್ನು ಐಡೆಂಟಿಫೈ ಮಾಡ್ಕೊತಾ ಇದ್ದೀರಾ. ಕ್ಲಿಯರಾ? ಅದೇ ಇಲ್ಲಿ ಲಾಸ್ಟ್ 4 ಡೇಸ್ ಇಂದ ನೋಡಿ ನೀವು ಮಳೆ ಬರುತ್ತಾ ಇಲ್ಲ ಅಂತ ಹೇಳಿದ್ರಿ, ಬಟ್ ನಾನು ಹೇಳ್ತೀನಿ ಲಾಸ್ಟ್ 2 ಇಯರ್ಸ್ ಇಂದ ನೋಡಿ ಹೇಳಿ ಅಂತ ಹೇಳ್ತಾ ಇದ್ದೀನಿ. ಲಾಸ್ಟ್ 4 ಡೇಸ್ ಅಂತ ತಗೋಬೇಡಿ, ಲಾಸ್ಟ್ 2 ವರ್ಷದಿಂದ ಯಾವಾಗ ಮಳೆ ಇದೆ, ಯಾವಾಗ ಮಳೆ ಇಲ್ಲ, ಯಾವ ಟೈಮಲ್ಲಿ ಮಳೆ ಇದೆ ಆಗಿಲ್ಲ ಅಂತ ಹೇಳಿ. ಇದು ಪಾಸಿಬಲ್ ಫಾರ್ ಯು. ಏನಕ್ಕೆ? ಲಾಸ್ಟ್ 2 ಇಯರ್ಸ್ ಅಂದ್ರೆ ಎಷ್ಟು ಡೇಸ್ ಆಗುತ್ತೆ? 700 ಡೇಸ್ ಆಗುತ್ತಲ್ವಾ? ಮತ್ತೆ 30 ಓವರ್ ಮಾಡಬೇಕಲ್ವಾ? ಸೊ ನಿಮ್ಮ ಡೇಟಾ ಸೈಜ್ ಲಾರ್ಜ್ ಆಯ್ತಲ್ವಾ? ಫಸ್ಟ್ ಮೊದಲು ಬರೀ 4 ಹೋಯ್ತು ನಿಮ್ಮ ಡೇಟಾದಲ್ಲಿ, 4 ಲೈನ್ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಈಸಿಯಾಗಿ ಹೇಳಿದ್ವಿ. ಈಗ ಎಷ್ಟಿದೆ? 700 ರೋಸ್ ಅಂತ ಇದೆ, ಪ್ಲಸ್ ಎಲ್ಲಾ ಟೈಮ್ ಇದೆ. ಕರೆಕ್ಟಾ? ಇಟ್ ಇಸ್ ನಾಟ್ ಹ್ಯೂಮನ್ಲಿ ಪಾಸಿಬಲ್, ರೈಟ್? ಸೊ ನಾನು ಮಾಡೋದನ್ನ ಮಷಿನ್ ಕೈ ಮಾಡಿಸ್ತೀನಿ. ಮಷೀನಿಗೆ ಹೇಗೆ ಮಾಡುತ್ತೆ? ಐ ಗಿವ್ ಮೈ ಡೇಟಾ. ಈ ಡೇಟಾ ಇದೆಯಲ್ವಾ, ಲಾಸ್ಟ್ 2 ವರ್ಷದ ಡೇಟಾನ, ಆ ಡೇಟಾನ ಮಷೀನಿಗೆ ಕೊಡ್ತೀನಿ, ಕಲಿ ಅಂತ ಹೇಳ್ತೀನಿ. ಹೇಗೆ ಕಲಿಯುತ್ತೆ? ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳುತ್ತೆ. ಗೊತ್ತಾಯ್ತಾ? ಸೊ ಪ್ಯಾಟರ್ನ್ ಇಸ್ ನಥಿಂಗ್ ಬಟ್ ಮ್ಯಾಥಮೆಟಿಕಲ್ ಈಕ್ವೇಷನ್. ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಒಂದು ಈಕ್ವೇಷನ್ ಬಂತಲ್ವಾ, ಇಟ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್. ಹಾಗೆ ಎಲ್ಲಾ ಎಂಐ ಮಾಡೆಲ್ ಹಿಂದೆನೂ ಒನ್ ಆಫ್ ದ ಮ್ಯಾಥಮೆಟಿಕಲ್ ಈಕ್ವೇಷನ್ ಇರುತ್ತೆ. ಗೊತ್ತಾಯ್ತಾ? ಸೊ ದಿಸ್ ಇಸ್ ನಥಿಂಗ್ ಬಟ್ ಮಷೀನ್ ಲರ್ನಿಂಗ್ ಮಾಡೆಲ್ ಆರ್ ಮಷೀನ್ ಲರ್ನಿಂಗ್ ಕಾನ್ಸೆಪ್ಟ್. ಕ್ಲಿಯರಾ? ಕ್ಯಾನ್ ಯು ಗಿವ್ ಸಮ್ ಅದರ್ ಎಕ್ಸಾಂಪಲ್? ಇಲ್ಲಿ ಎಲ್ಲೆಲ್ಲಿ ಪ್ರೆಡಿಕ್ಷನ್ ಮಾಡಬಹುದು ಅದೆಲ್ಲ ಮಷೀನ್ ಲರ್ನಿಂಗ್ ನ ಅಪ್ಲೈ ಮಾಡಬಹುದು. ಕ್ಯಾನ್ ಯು ಗಿವ್ ಸಮ್ ಅದರ್ ಎಕ್ಸಾಂಪಲ್? ಫಾರ್ ಎಕ್ಸಾಂಪಲ್
ಲೆಟ್ಸ್ ಸೇ ಕರೆಂಟ್ಲಿ ಯು ಆರ್ ಇನ್ ಥರ್ಡ್ ಸೆಮಿಸ್ಟರ್ ಆಫ್ BCA. ನೀವು BCA ಥರ್ಡ್ ಸೆಮ್ ಅಲ್ಲಿ ಇದ್ದೀರಾ ಅನ್ಕೊಳ್ಳಿ, ಓಕೆನಾ? ಥರ್ಡ್ ಸೆಮ್ ಬರ್ಬೇಕಂದ್ರೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಮುಗಿಸಿರ್ಬೇಕಲ್ವಾ? ಫಸ್ಟ್ ಸೆಮ್ ಮುಗಿಸಿದ್ರಾ, ಸೆಕೆಂಡ್ ಸೆಮ್ ಮುಗಿಸಿದ್ರಾ? ಫಸ್ಟ್ ಸೆಮ್ ಅಲ್ಲಿ ನೀವು ನಂಬರ್ ಆಫ್ ಅವರ್ಸ್ ಸ್ಟಡಿ, ದೆನ್ ಅಟೆಂಡೆನ್ಸ್ ಪರ್ಸೆಂಟೇಜ್, ದೆನ್ ಮಾರ್ಕ್ಸ್ ಸ್ಕೋರ್ ಅಂತ ಬರುತ್ತೆ. ನಾನು ಡೇಟಾನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಟ್ಯಾಬ್ಯುಲರ್ ಫಾರ್ಮ್ಯಾಟ್ ಇಸ್ ಕಾಲ್ಡ್ ಡೇಟಾ. ಈ ಕಾಲಮ್ಸ್ ಇದೆಯಲ್ವಾ, these are called features. The column is called features. How many features we have? We have 3 features. Which are them? Number of hours, attendance percentage, marks score. Which are independent, which are dependent. ಯಾವುದು ಇಂಡಿಪೆಂಡೆಂಟ್, ಯಾವುದು ಡಿಪೆಂಡೆಂಟ್? ನೀವು ಎಷ್ಟು ಅವರ್ ಓದಿರೋದು ಡಿಪೆಂಡೆಂಟಾ ಇಂಡಿಪೆಂಡೆಂಟಾ? ಇಂಡಿಪೆಂಡೆಂಟ್ ಅಲ್ವಾ? ನೀವು 2 ಅವರ್ ಓದಬಹುದು, 3 ಅವರ್ ಓದಬಹುದು, ಕರೆಕ್ಟಾ? ನೀವು ಎಷ್ಟು ಕ್ಲಾಸ್ ಬಂದಿರೋದು ಡಿಪೆಂಡೆಂಟಾ ಇಂಡಿಪೆಂಡೆಂಟಾ? ಇಂಡಿಪೆಂಡೆಂಟ್ ಅಲ್ವಾ? ನೀವು ಎಷ್ಟು ಕ್ಲಾಸ್ ಆದ್ರೂ ಓದಬಹುದು. ಬಟ್ ಎಷ್ಟು ಮಾರ್ಕ್ಸ್ ಇರೋದು ಡಿಪೆಂಡೆಂಟಾ ಇಂಡಿಪೆಂಡೆಂಟಾ? ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಎಷ್ಟು ಅವರ್ ಓದಿದ್ರಿ, ಎಷ್ಟು ಕ್ಲಾಸಿಗೆ ಬಂದ್ರಿ. ಫಾರ್ ಎಕ್ಸಾಂಪಲ್ ಯು ಸ್ಟಡಿ ಫಾರ್ 2 hours, you attended 40% of the class in first sem, you just score 30 marks. ಓಕೆನಾ? ಸೆಕೆಂಡ್ ಸೆಮ್ ಅಲ್ಲಿ ಯು ಸ್ಟಡಿ ಫಾರ್ 4 hours, attended 70% of the class, you scored 85 marks. ಇಷ್ಟ ಅರ್ಥ ಆಯ್ತಾ? ಈಗ ಯಾವ ಸೆಮ್ ಅಲ್ಲಿ ಇದ್ದೀರಾ? ಥರ್ಡ್ ಸೆಮ್ ಅಲ್ಲಿ ಇದ್ದೀರಾ. ಥರ್ಡ್ ಸೆಮ್ ಈಗ ಸ್ಟಾರ್ಟ್ ಆಗಿದೆ ಅನ್ಕೊಳ್ಳಿ, ಓಕೆನಾ? ನಿಮಗೆ ಇದು ಎಕ್ಸಾಮ್ ಬರ್ತಿಲ್ಲ, ನೀವೇನ್ ಮಾಡಬೇಕು? ಅಸ್ಯೂಮ್ ಮಾಡ್ತಾ ಇದ್ದೀರಾ ನನಗೆ 5 ಅವರ್ ಓದಿ 80 ಕ್ಲಾಸ್ ನ ಅಟೆಂಡ್ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ತಗೋತೀನಿ ಅಂತ ಕನ್ಸಿಡರ್ ಮಾಡಬೇಕು. ಗೊತ್ತಾಯ್ತಾ? ನಿಮ್ಮ ಹತ್ರ 2 ಸೆಮ್ ಡೇಟಾ ಇದೆ, 3ನೇ ಸೆಮ್ ಇನ್ನೂ ಆಗಿಲ್ಲ. ಇಲ್ಲ ಇಷ್ಟು ಅವರ್ ಓದಿ ಇಷ್ಟು ಕ್ಲಾಸ್ ನ ಅಟೆಂಡ್ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ತಗೋತೀನಿ ಅಂತ ಪ್ರೆಡಿಕ್ಟ್ ಮಾಡಬೇಕು. ದಟ್ ಈಸ್ ವಾಟ್ ಮಾಡಲ್ ಪ್ರೆಡಿಕ್ಷನ್ ಡಸ್. ನೀವು ಮ್ಯಾನ್ಯುಯಲಿ ಮಾಡೋದು ಬಂದು ಮಷೀನ್ ಕೊಡ್ತೀರಾ, ಮಷೀನ್ ಏನ್ ಮಾಡುತ್ತೆ? ಇದನ್ನೆಲ್ಲ ತಗೊಂಡು ಮಾಡೋದು. ಗೊತ್ತಾಯ್ತಾ? ಸೊ ನಿಮಗೆ ಕೋಡಿಂಗ್ ಏನು ಬೇಕು ಅಂದ್ರೆ ಚಾಟ್ ಜಿಪಿಟಿ ಅದ್ರ ಕೋಡಿಂಗ್ ನೋಡ್ಬೇಕು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ನೋಡು ಚಾಟ್ ಜಿಪಿಟಿ. ನಿಮಗೆ ಏನ್ ಮಾಡ್ಬೇಕು ಹೇಳಿ? ನಿಮ್ಮ ಹತ್ರ 2 ಸೆಮ್ ಡೇಟಾ ಇದೆಯಲ್ವಾ? ಸೊ 3ನೇ ಸೆಮ್ ಅಲ್ಲಿ ನಿಮ್ಮ ಮಾರ್ಕ್ಸ್ ಎಷ್ಟು ಅಂತ ಪ್ರೆಡಿಕ್ಟ್ ಮಾಡಬೇಕಲ್ವಾ? ಅದು ಕೋಡ್ ಬರಬೇಕು. ಚಾಟ್ ಜಿಪಿಟಿಗೆ ಹೋಗಿ ಹೇಳಿ ರೈಟ್ ಎ ಪೈಥಾನ್ ಕೋಡ್, ರೈಟ್ ಎ ಪೈಥಾನ್ ಕೋಡ್ ಅಂದ್ರೆ ಪೈಥಾನ್ ಕೋಡ್ ನ ಕೊಡು ಅಂತ ಕೇಳಿ. ಏನು ಕೊಡಬೇಕು? ಅದು ಏನ್ ಮಾಡೋದಕ್ಕೆ ಕೊಡಬೇಕು? ನೀವೇನ್ ಮಾಡ್ಬೇಕು? ಈಗ ಯು ವಾಂಟ್ ಟು ಪ್ರೆಡಿಕ್ಟ್ marks, correcta? To predict marks score, write a Python code to predict marks score. ಆಯ್ತಾ? ಸೊ ಮಾರ್ಕ್ಸ್ ಸ್ಕೋರ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಯಾವ್ದು ಬೇಸಿಸ್ ಮೇಲೆ ಕೊಡಬೇಕು? ಅದು ಬೇಸ್ಡ್ ಆನ್ ನಂಬರ್ ಆಫ್ ಅವರ್ಸ್ ಸ್ಟೂಡೆಂಟ್ ಅಟೆಂಡೆನ್ಸ್ ಪರ್ಸೆಂಟೇಜ್ ಅಲ್ವಾ? ಟೈಪ್ ಮಾಡಿ write a Python code to predict the marks score based on number of hours studied and attendance percentage. ಮಾಡಿದ್ರಾ? ಎಂಟರ್ ಸಬ್ಮಿಟ್ ಮಾಡಿ. ನಂಬರ್ ಆಫ್ ಅವರ್ಸ್ ಸ್ಟಡಿಡ್, ನೀವು ಎಷ್ಟು ಅವರ್ ಓದಿದ್ರಿ, ಅಂಡ್ ಅಟೆಂಡೆನ್ಸ್ ಪರ್ಸೆಂಟೇಜ್. ಇನ್ನು ಸ್ಪೆಸಿಫಿಕ್ ಆಗಿ ಫಾರ್ ಫಸ್ಟ್ 2 ಸೆಮಿಸ್ಟರ್ಸ್ ಅಂತ ಹೇಳಿದ್ರೆ ಬರೀ 2 ಸೆಮಿಸ್ಟರ್ ತಗೊಳ್ಳುತ್ತೆ. ಇಟ್ ಇಸ್ ಆಪ್ಷನಲ್. ಸಬ್ಮಿಟ್ ಮಾಡಿ. ಇದು ಪೈಥಾನ್ ಕೋಡ್ ನ ಕೊಡುತ್ತೆ ಬೈ ಫಾಲೋಯಿಂಗ್ an algorithm called linear regression ಅಂತ. ಇಟ್ ಇಸ್ ಫೌಂಡೇಶನ್ algorithm in machine learning. ಅಂತ ಕೋಡ್ ನ ಸ್ಟಡಿ ಯುವರ್ ಕೋಡ್. ಗೊತ್ತಾಯ್ತಾ? ಸೊ ಏನು ಅರ್ಥ ಮಾಡ್ಕೊಂಡ್ರಿ? ಇಟ್ಸ್ ನಾಟ್ ಅಬೌಟ್ ರೈಟಿಂಗ್ ಕೋಡ್ ಫ್ರಮ್ ಸ್ಕ್ರಾಚ್, ಕರೆಕ್ಟಾ? ಅಲ್ಲಿ ನಿಮಗೆ ಏನು ಕೋಡ್ ಬಂದಿದೆ ಅಂತ ಗೊತ್ತಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಅದನ್ನ ಕಾಪಿ ಮಾಡಿ ನೀವು ಇಂಟರ್ಪ್ರಿಟರ್ ಎಲ್ಲ VS ಕೋಡ್ ಎಲ್ಲ ಕಡೆ ಜುಪಿಟರ್ ಅಲ್ಲಿ ರನ್ ಮಾಡಿದ್ರೆ ಔಟ್ಪುಟ್ ಬರುತ್ತೆ, ಕರೆಕ್ಟಾ? ಸೊ ಹಿಯರ್ ಏನು ಆಬ್ಜೆಕ್ಟಿವ್ ಥಿಂಕ್ ಮಾಡಬೇಕು? ನಿಮಗೆ ಏನು ಕೆಲಸ ಆಗಬೇಕಿತ್ತು? ನೀವು ಥರ್ಡ್ ಸೆಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ತಗೋತೀರಾ ಅಂತ ಯು ವಾಂಟೆಡ್ ಟು ಪ್ರೆಡಿಕ್ಟ್, ಕರೆಕ್ಟಾ? ಸೊ ಅದಕ್ಕೆ ಏನು ಯೂಸ್ ಮಾಡ್ತಿದ್ರೆ ನೀವು ಮಷೀನ್ ಲರ್ನಿಂಗ್ ಎಲ್ಲಿ ಬರುತ್ತೆ ಗೊತ್ತಾಯ್ತಲ್ವಾ? ಅಲ್ಲಿ ಬರ್ತಾ ಇದೆ ನಿಮಗೆ ಮಷೀನ್ ಲರ್ನಿಂಗ್ ಅಂತ ವರ್ಡ್ ಬಂದಿದೆ ನೋಡಿ, ಲೀನಿಯರ್ ರಿಗ್ರೆಷನ್ ಅಂತ ಬಂದಿದೆಯಾ? ಸೊ ಇಟ್ ಇಸ್ ಯೂಸಿಂಗ್ ಮಷೀನ್ ಲರ್ನಿಂಗ್ ಆಲ್ಗೋರಿಥಮ್. So it's not about writing code from scratch. ನಿಮಗೆ ಗೊತ್ತಿರಬೇಕು ಈ ತರ ಇದೆ, ಹೇಗೆ ನಿಮಗೆ ಊರಲ್ಲಿ ಯಾವ್ಯಾವ ಹೋಗ್ತಿದೆ ಅಂತ ಗೊತ್ತಿದ್ರೆ ನೀವು ಆರ್ಡರ್ ಮಾಡ್ಬೋದಲ್ಲ, ಹಾಗೆ ಈ ತರ ಕಾನ್ಸೆಪ್ಟ್ ಇಂದ ಅರ್ಥ ಮಾಡ್ಕೋಬೇಕು. ಅದನ್ನ ಕೇಳ್ತೀರಾ, ನೆಕ್ಸ್ಟ್ ಅದು ಸರಿಯಾಗಿಲ್ವಾ? ನನಗೆ ಸರಿಯಾಗಿಲ್ಲ, ಬೇರೆ ಕೊಡು, ಹೊಡೆದಾದ್ರೆ ಅಡ್ವಾನ್ಸ್ ಆಲ್ಗೋರಿಥಮ್ಸ್ ಆದ್ರೆ ಅಂತ ಹೇಳಿದ್ರೆ ಅದೇ ಕೊಡು. ಗೊತ್ತಾಯ್ತಾ? ಕ್ಲಿಯರ್ ಮಾಡೋದು ಕಾನ್ಸೆಪ್ಟ್ ಆಫ್ ಮಷೀನ್ ಲರ್ನಿಂಗ್ ಏನೇನು ಹೆಲ್ಪ್ ಆಗುತ್ತೆ? ವಾಟ್ ಈಸ್ ಮಷೀನ್ ಲರ್ನಿಂಗ್? ಹೇಳಿ, ಮಷೀನ್ ಲರ್ನಿಂಗ್ ಅಂದ್ರೆ ಏನು? ನಿಮಗೆ ಏನು ಅರ್ಥ ಇದೆ ಅದನ್ನ ಹೇಳಿ. It is the process of making machine learn. Definition ಅದು ಏನು ಮಾಡ್ತಾ ಇದ್ದೀರಾ? ಮಷೀನ್ ಏನು ಕಲಿಸ್ತಾ ಇದ್ದೀರಾ? ಟು ಪರ್ಫಾರ್ಮ್ ಸಮ್ ಟಾಸ್ಕ್. ಯಾವ ಟಾಸ್ಕ್ ಮಾಡುತ್ತೆ ಮಷೀನ್ ಲರ್ನಿಂಗ್? ಅಡಿಗೆ ಮಾಡುತ್ತಾ? ಇಲ್ಲ. ಚಾಟ್ ಜಿಪಿಟಿ ಏನು ಮಾಡುತ್ತೆ? ನೋಟ್ಸ್ ನ ಕೊಡುತ್ತಲ್ವಾ? ಮಷೀನ್ ಲರ್ನಿಂಗ್ ನೋಟ್ಸ್ ನ ಕೊಡುತ್ತಾ? ಕೊಡಲ್ಲ. ಇದು ಓನ್ಲಿ ಡು ಪ್ರೆಡಿಕ್ಷನ್.
ಆಗ್ಲೇ ಅಲೆಕ್ಸಾ ಸ್ಕ್ರೀನ್ ಪ್ಯಾನೆಲ್ ಆಫ್ ಮಾಡ್ತಿತ್ತು ಇದು ಅದೆಲ್ಲ ಮಾಡಲ್ಲ. ಇದು ಏನ್ ಮಾಡುತ್ತೆ, ಜಸ್ಟ್ ಪ್ರೆಡಿಕ್ಟ್ ಮಾಡುತ್ತೆ ಏನಾಗುತ್ತೆ ಏನಾಗಲ್ಲ, ನಿಮ್ಮ ಮಾರ್ಕ್ಸ್ ಎಷ್ಟಿರುತ್ತೆ, ನೀವು ಪಾಸ್ ಆಗ್ತಿರೋ ಫೇಲ್ ಆಗ್ತಿರೋ, ಮಳೆ ಬರುತ್ತೋ ಬರೋಲ್ಲೋ, ನಿಮ್ಮ ಇಮೇಲ್ ಸ್ಪ್ಯಾಮೋ ನಾಟ್ ಸ್ಪ್ಯಾಮೋ, ಅದು ಸೋಷಿಯಲ್ಗೆ ಹೋಗ್ಬೇಕೋ ಹೋಗ್ಬಾರ್ದು, ನೀವು ಕ್ಲಾಸಿಗೆ ಬರ್ತಿರೋ ಬರೋಲ್ವೋ, ನಿಮ್ಮ ಸ್ಯಾಲರಿ ಎಷ್ಟು, ನೀವು ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಮಾಡಬಾರ್ದಾ, ಇದೆಲ್ಲ ಏನು ಪ್ರಿಡಿಕ್ಷನ್ ಅಲ್ವಾ. ಸೊ ಅದನ್ನ ಮಷೀನ್ ಮಾಡು. ಹೇಗ್ ಮಾಡುತ್ತೆ, ನಾವಾದ್ರೆ ಹೇಗ್ ಮಾಡ್ತಾ ಇದ್ವಿ, ಮೊದ್ಲೇನಾಗಿದೆ ನೋಡ್ತಾ ಇದ್ರಲ್ವಾ, ಈಗ RCB ಲಾಸ್ಟ್ 2 ಸೀಸನ್ ಕಪ್ ಗೆದ್ದಿದೆ, ಈ ಸೀಸನ್ ಗೆಲ್ಲುತ್ತೆ ಅಂತ ಹೇಳ್ತೀವಲ್ವಾ, ಬಿಕಾಸ್ 2 ಸೀಸನ್ ಆಗಿದೆ. ಹಂಗೆ ಇಲ್ಲೂ ಸಹಿತ ಬೇಸ್ಡ್ ಆನ್ ಡೇಟಾ, ಆ ಡೇಟಾದಲ್ಲಿ ಹೇಳೋದು ಕಾರಣ ಏನು, ಏನ ನೋಡಿ ಹೇಳ್ತೀವಿ ಡೇಟಾದಲ್ಲಿ, ಪ್ಯಾಟರ್ನ್. ಕರೆಕ್ಟಾ? ಪ್ಯಾಟರ್ನ್ ಮೀನ್ಸ್ ರಿಪೀಟೇಟಿವ್ ಅಕರೆನ್ಸ್ ಆಫ್ ಸೇಮ್ ಇವೆಂಟ್. ಒಂದು ಇವೆಂಟ್ ಡೈಲಿ ಅಥವಾ ಡೈಲಿ ಅಂತ ಕಾನ್ಸಿಕ್ಯೂಟಿವ್ ಬೇಸ್ ಆಗ್ತಾ ಇದ್ರೆ ಫೈನ್, ಅದು ರಿಪೀಟೇಟಿವ್ ಅಕರೆನ್ಸ್ ಆಗ್ತಾ ಇದ್ರೆ ಈಗಲೂ ಆಗುತ್ತೆ ಅಂತ ಕಾನ್ಫಿಡೆಂಟ್ ಇರಬಹುದಲ್ವಾ. ದಿಸ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಮಷೀನ್ ಲರ್ನಿಂಗ್. ಕ್ಲಿಯರ್ ಆಯ್ತಾ? ಸೊ ಇಲ್ಲಿ ವಾಟ್ ಮ್ಯಾಟರ್ಸ್ ದ ಮೋಸ್ಟ್, ನೀವು ಪ್ರೆಡಿಕ್ಟ್ ಮಾಡ್ತಿದ್ರಲ್ವಾ, ನೀವು ಎಷ್ಟು ಮಾರ್ಕ್ಸ್